ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ಇವತ್ತು ನಿಮ್ಮ ಮುಖದ ಮೇಲೆ ಇರ್ತಕ್ಕಂಥ ಬೇಡ ಆಗಿರೋ ಕೂದಲನ್ನ ಅಥವಾ ನಿಮಗೆ ವ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡೋ ಅಗತ್ಯ ಇಲ್ಲ. ಬರೀ ಈ ಒಂದು ರೆಮಿಡಿಯನ್ನು ಯೂಸ್ ಮಾಡಿಕೊಂಡ್ರೆ ಸಾಕು. ಮುಖದ ಮೇಲೆ ಹಾಗೂ ಕೆಲವೊಬ್ಬರಿಗೆ ಚಿನ್ನ ಮೇಲೆ ಅಥವಾ ಎಲ್ಲೇ ಮುಖದ ಮೇಲೆ ಇರಲಿ ಅಥವಾ ಕೈಗಳ ಮೇಲೆ ಇರಲಿ ಈ ಒಂದು ಅನ್ವಾಂಟೆಡ್ ಹೇರ್ನ ನೀವು ರಿಮೂವ್ ಮಾಡ್ಕೋಬಹುದು. ಅದು ಕೂಡ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ. ಅದು ಯಾವ ರೀತಿ ಅಂತ ನಿಮ್ಮನ್ನು ಇವತ್ತು ತೋರಿಸ್ಕೊಡ್ತೀನಿ. ಲೈವ್ ರಿಸಲ್ಟ್ ಕೂಡ ನಿಮ್ಮನ್ನು ತೋರಿಸ್ತೀನಿ ವೀಕ್ಷಕರೇ, ಯಾವ ರೀತಿಯಾಗಿ ಇದು ಎಷ್ಟು ಎಫೆಕ್ಟಿವ್ ಆಗಿ ಕಾರ್ಯ ಮಾಡುತ್ತೆ ಅಂತ. ಸೊ ಅದ್ರಗೋಸ್ಕರ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ. ಇವಾಗ ಅದ್ರ ಒಳಗಡೆ ವೀಕ್ಷಕರೇ 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ ಕಡಲೆ ಹಿಟ್ಟು ನಮ್ಮ ಸ್ಕಿನ್ ಸಲುವಾಗಿ ಎಷ್ಟು ಒಳ್ಳೆಯದು. ಹಾಗೂ ಇಲ್ಲಿ ನೀವು ಗೋಧಿ ಹಿಟ್ಟು ತೊಗೊಳ್ಬಹುದು, ಇಲ್ಲಾಂದರೆ ಅಕ್ಕಿ ಹಿಟ್ಟು ತೊಗೋಬಹುದು, ಇಲ್ಲಾಂದರೆ ಕಡಲೆ ಹಿಟ್ಟು. ನಿಮ್ಮ ಹತ್ರ ಯಾವೊಂದು ಹಿಟ್ಟು ಅವೈಲೇಬಲ್ ಇದೆ ಅದು ಇಲ್ಲಿ ನೀವು ಹಾಕ್ಕೊಳ್ಳಿ. ಅದು ಹಿಟ್ಟು ಇದು ಹಿಟ್ಟು ಅಂತೇಳಿ ಏನಿಲ್ಲ. ಆಮೇಲೆ ಇದಕ್ಕೆ ನಾನು 1 ಚುಟಕಿಯಷ್ಟು ಅರಿಶಿಣ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಇದು ಭಾಳಷ್ಟು ನೈಸರ್ಗಿಕವಾಗಿರುವಂಥದ್ದು, ಹಾಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತಾ ಇಲ್ಲ, ಸ್ವಲ್ಪ ಚುಟಕಿ ಅಷ್ಟೇ ಹಾಕ್ಕೋತಾ ಇದ್ದೀನಿ. ಅರಿಶಿಣ ನೋಡಿ ಆ್ಯಂಟಿ ಫಂಗಲ್ ಆಗಿ ಕೆಲಸ ಮಾಡುತ್ತೆ ಹಾಗೂ ನಮ್ಮ ಸ್ಕಿನ್ಗೆ ಒಂದು ಹೊಸ ಹೊಳಪು ಕೊಡುತ್ತೆ, ಹಾಗಾಗಿ ಅದನ್ನು ಹಾಕೋತಾ ಇದ್ದೀನಿ. ಜೊತೆಗೆ ವೀಕ್ಷಕರೇ ನಾನಿಲ್ಲಿ ಹಾಕ್ಕೋತಾ ಇರೋವಂಥದ್ದು ಜೇನುತುಪ್ಪ. ನೋಡಿ ಜೇನುತುಪ್ಪ ಹಾಕೋದ್ರಿಂದ ಅಂತೂ ಎಷ್ಟೇ ಫೇಸ್ ಮೇಲೆ ಡರ್ಟ್ ಇರಲಿ ಕ್ಲೀನ್ ಇರಲಿ ಹಾಗೂ ಅನ್ವಾಂಟೆಡ್ ಹೇರ್ನ ರಿಮೂವ್ ಮಾಡೋದಕ್ಕೆ ಇದು ಭಾಳಷ್ಟು ಇಂಪಾರ್ಟೆಂಟು. ಯಾಕಂದರೆ ಇದರಲ್ಲಿರ್ತಕ್ಕಂಥ ಜಿಗಿ ಅಂಶ ಏನು ಮಾಡುತ್ತೆ ಅಂದರೆ ಹೇರ್ನ ರಿಮೂವ್ ಮಾಡೋ ಅಂಥ ಕೆಲಸ ಮಾಡುತ್ತೆ, ಅದು ಕೂಡ ನ್ಯಾಚುರಲ್ ಆಗಿ. ಹಾಗಾಗಿ ಇಲ್ಲಿ ನಾನು ಜೇನುತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ. ಖಂಡಿತವಾಗ್ಲೂ ನಿಮಗೆ ಈ ಒಂದು ರೆಮಿಡಿ ನೀವು ಟ್ರೈ ಮಾಡ್ಕೊಂಡ್ಬಿಟ್ರೆ ಸಾಕು. ಮತ್ತೆ ಯಾವತ್ತೂ ಕೂಡ ನೀವು ಪಾರ್ಲರ್ಗೆ ಹೋಗುವುದಿಲ್ಲ ಅಥವಾ ವ್ಯಾಕ್ಸ್ ಕೂಡ ಮಾಡ್ಕೊಳ್ಳೋದಿಲ್ಲ. ನೋವಿಲ್ಲದೆ ಯಾವುದೇ ಒಂದು ಝಂझट ಬರೀ 5 ನಿಮಿಷದಲ್ಲಿ ಇದು ಎಷ್ಟು ಎಫೆಕ್ಟಿವ್ ಆಗಿ ಕಾರ್ಯ ಮಾಡಿ ನಿಮಗೆ ಬೇಡದಿರೋ ಅಂಥ ಕೂದಲನ್ನ ತೆಗೆಯುವಂಥ ಶಕ್ತಿ ಇದರಲ್ಲಿ ಇರುತ್ತೆ. ಆಮೇಲೆ ವೀಕ್ಷಕರೇ ನಾನಿಲ್ಲಿ ಸ್ವಲ್ಪ ಮಟ್ಟಿಗೆ ಹಸಿ ಹಾಲನ್ನು ತೊಗೊಂಡಿದ್ದೀನಿ. ಹಸಿ ಹಾಲು ನಿಮ್ಮೆಲ್ಲರಿಗೆ ಗೊತ್ತಿದೆ ಕ್ಲಿನ್ಸಿಂಗ್ ಮಾಡೋವಂಥ ಕೆಲಸ ಮಾಡುತ್ತೆ. ಜೊತೆಗೆ ನೋಡಿ ಈ ಒಂದು ಪೇಸ್ಟ್ನ ಥಿಕ್ನೆಸ್ ಕೊಡುತ್ತೆ. ಹಾಗಾಗಿ ಇಲ್ಲಿ ನಾನು ಹಾಲನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹಾಕ್ಕೊಳ್ರಿ, ಇಲ್ಲಾಂದರೆ ಕನ್ಸಿಸ್ಟೆನ್ಸಿ ಲೂಸ್ ಆಗುತ್ತೆ. ಲೂಸ್ ಆಗಿದ್ರೆ ಮಾತ್ರ ಇನ್ನೂ ಸ್ವಲ್ಪ ಇದರಲ್ಲಿ ನೀವು ಹಿಟ್ಟು ಮತ್ತು ಜೇನುತುಪ್ಪವನ್ನು ಸೇರಿಸ್ಕೋಬೋದು ವೀಕ್ಷಕರೇ. ಸೊ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದಂತ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಸೊ ನೋಡಿ ನನಗೂ ಕೂಡ ಈ ಥರ ಕೈ ಮೇಲೆ ಹೇರ್ಸ್ ಇದ್ದಾವೆ. ನಾನು ಯೂಸ್ ಮಾಡ್ಕೋತೀನಿ, ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಬೇಕು ಅಂದರೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಮೊದಲಂತೂ ಕೈ ಅಥವಾ ಎಲ್ಲೇ ನಿಮ್ಮ ಮುಖದ ಮೇಲೆ ಹಚ್ಕೊಳ್ಬೇಕೇ ಇರಲಿ, ಅಪ್ಪರ್ ಲಿಪ್ಸು ಕೆಲವೊಮ್ಮೆ ಅಂತ ಅಪ್ಪರ್ ಲಿಪ್ಸ್ಗೆ, ಚಿನ್ಗೆ ಅಥವಾ ಕಿವಿ ಸೈಡ್ನಲ್ಲಿ ಏನಾಗುತ್ತೆ ಗಲ್ಲದ ಮೇಲೆ ಎಲ್ಲ ಅನ್ವಾಂಟೆಡ್ ಹೇರ್ಸ್ ಬರ್ತವೆ ವೀಕ್ಷಕರೇ. ಕೆಲವೊಬ್ಬರಿಗೆ ಜಾಸ್ತಿ ಇರುತ್ತವೆ, ಕೆಲವೊಬ್ಬರಿಗೆ ಕಾಣೋದಿಲ್ಲ. ಸೊ ಹಾಗಾಗಿ ಅವ್ರು ಕೂಡ ಈ ಒಂದು ರೆಮಿಡಿನ ಟ್ರೈ ಮಾಡ್ಕೊಂಡ್ಬಿಟ್ರೆ ಸಾಕು. ನೋವಿಲ್ಲದೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ನೀವು ಅದನ್ನು ತಗೋಬೋದು. ಸೊ ನೋಡಿ ಈ ಥರ ಹಚ್ಕೊಂಡು ಜಾಸ್ತಿ ಕೂಡ ಇದನ್ನು ಏನು ನಿಮಗೆ ಮಸಾಜ್ ಮಾಡಬೇಕಿಲ್ಲ. ಜಸ್ಟ್ ಇದನ್ನು ಅಪ್ಲೈ ಮಾಡಿಕೊಂಡು ಒಂದು 10 ನಿಮಿಷ ಬಿಡಬೇಕು ವೀಕ್ಷಕರೇ. 10ರಿಂದ 15 ನಿಮಿಷ ಅಷ್ಟೇ ಸಾಕು. ಸೊ ಇದನ್ನು ನೋಡಿ ಇವಾಗ ಒಣಗಿಸ್ಕೊಂಡು ಬಂದಿದ್ದೀನಿ, 10 ನಿಮಿಷ ಆಗಿದೆ. ಆಮೇಲೆ ನೋಡಿ ಒಂದು ಕ್ಲೀನ್ ಇರುವಂಥ ಬಟ್ಟೆನ ತೊಗೊಂಡು ಇದನ್ನು ನಾನು ಇವಾಗ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ ವೀಕ್ಷಕರೇ ಯಾವ ರೀತಿಯಾಗಿ ಇದು ನೋಡ್ಕೊಳ್ಳಿ ವೀಕ್ಷಕರೇ, ಯಾವ ರೀತಿಯಾಗಿ ಜಸ್ಟ್ ನಿಮ್ಮ ಕಣ್ಣು ಮುಂದೆನೇ ಇದೆ. ಯಾವ ರೀತಿಯಾಗಿ ಈ ಬೇಡದಂಥ ಕೂದಲನ್ನು ನೈಸರ್ಗಿಕವಾಗಿ ನಾನಿಲ್ಲಿ ರಿಮೂವ್ ಮಾಡಿದ್ದೇನಂತ. ಸೊ ಇವಾಗ ನೀವು ಡಿಫ್ರೆನ್ಸ್ನ ನೋಡ್ಕೋಬಹುದು. ಸೊ ನೋಡಿ ನಾನಿವಾಗ ನಿಮ್ಮನ್ನು ತೋರಿಸ್ತೀನಿ ವೀಕ್ಷಕರೇ ಯಾವ ರೀತಿಯಾಗಿ ಖಂಡಿತವಾಗ್ಲೂ ಭಾಳಷ್ಟು ಎಫೆಕ್ಟಿವ್ ಆದಂಥ ಈ ಒಂದು ರೆಮಿಡಿನ ನೀವು. ಸೊ ನೋಡಿ ಯಾವ ರೀತಿಯಾಗಿ ಪೂರ್ತಿ ಕ್ಲೀನ್ ಆಗಿದೆ ಅಂತ. ಸೊ ಇಲ್ಲಿ ನೋಡ್ಕೊಳ್ಬೋದು ನೀವು ಬಟ್ಟೆ ಮೇಲೆ ಯಾವ ರೀತಿಯಾಗಿ ಕೂದಲು ಬಂದಿದ್ದಾವೆ ಅಂತ. ಸೊ ಇದನ್ನು ನೋಡ್ಕೊಂಡು ನೀವು ಅಂದ್ಕೊಳ್ಳಿ ಯಾವ ರೀತಿಯಾಗಿ ಎಫೆಕ್ಟಿವ್ ಆದಂಥ ಈ ಒಂದು ರೆಮಿಡಿ ಇದೆ. ಸೊ ಯಾವುದೇ ಒಂದು ನೋವಿಲ್ಲದೆ ಹಣ ಖರ್ಚು ಮಾಡದೆ ಮನೆಯಲ್ಲೇ ಇದನ್ನು ನಾವು ಅಪ್ಲೈ ಮಾಡಿಕೊಂಡ್ರೆ ಸೊ ನೋಡಿ ಸ್ಕಿನ್ ಕೂಡ ಎಷ್ಟು ಗ್ಲೋ ಆಗಿದೆ ಹಾಗೂ ಬೇಡದಿರೋವಂಥ ಕೂದಲನ್ನ ನಾವು ಈ ಥರ ಮನೆಯಲ್ಲೇ ರಿಮೂವ್ ಮಾಡ್ಕೊಳ್ಬಹುದು. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೂ ಈ ಒಂದು ರೆಮಿಡಿನ ನೀವು ಕೂಡ ಟ್ರೈ ಮಾಡಿಕೊಂಡು ನನ್ನ ಜೊತೆ ಶೇರ್ ಮಾಡಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ. ಸೊ ನೋಡಿದಿರಲ್ಲ ಯಾವ ರೀತಿಯಾಗಿ ಇದು ಒಂದು ಎಫೆಕ್ಟಿವ್ ಆದಂಥ ರೆಮಿಡಿ ಇದೆ ವೀಕ್ಷಕರೇ. ಖಂಡಿತ ಇದನ್ನು ನೀವು ಕೂಡ ಟ್ರೈ ಮಾಡ್ಕೊಳ್ಳಿ. ಧನ್ಯವಾದಗಳು. ಮತ್ತೆ ಸಿಗೋಣ. ಬಾಯ್ ಬಾಯ್.